ಎಲ್ಲರಿಗೂ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ PUC ಫಸ್ಟ್ ಇಯರ್ನ 4ನೇ ಚಾಪ್ಟರ್ ಆದ ಎನಿಮಲ್ ಕಿಂಗ್ಡಮ್ನ ಬಗ್ಗೆ ಅಧ್ಯಯನ ಮಾಡೋಣ. ಆಲ್ರೆಡಿ ನಮಗೆ RH ವಿಟೇಕರ್ ಕ್ಲಾಸಿಫಿಕೇಶನ್ ಗೊತ್ತು. ವಿ ನೋ ದ್ಯಾಟ್ RH ವಿಟೇಕರ್ ಕ್ಲಾಸಿಫಿಕೇಶನ್. He classified the all living organism into 5 groups like kingdom Monera, kingdom Protista, kingdom Mycota, plant kingdom and animal kingdom. ಈ ವಿಡಿಯೋದಲ್ಲಿ ನಾವು ಎನಿಮಲ್ ಕಿಂಗ್ಡಮ್ನ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಎನಿಮಲ್. ವಾಟ್ ಈಸ್ ಎನಿಮಲ್? ಸೊ ಎನಿಮಲ್ಸ್ ಆರ್ ಮಲ್ಟಿ ಸೆಲ್ಯುಲರ್. ಮಲ್ಟಿ ಮೀನ್ಸ್ ಮೆನಿ. ಮೀನಿಂಗ್ ಆಫ್ ಮಲ್ಟಿ, ಮೆನಿ. Cellular means cell. So the organisms, they are made up of many cells. The body of organism is made up of many cells. ಅಂದರೆ ಇವುಗಳ ದೇಹದಲ್ಲಿ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರುತ್ತವೆ. ಸೊ ಅಂಥ ಜೀವಿಗಳನ್ನು ನಾವು ಎನಿಮಲ್ ಎಂದು ಕರೆಯುತ್ತೇವೆ. ಆ್ಯಂಡ್ ದ ಎನಿಮಲ್ಸ್ ಆರ್ ಹೆಟೆರೋಟ್ರಾಫಿಕ್. Heterotrophic means they are not able to synthesize their own food. So that's why the animals are called heterotrophic organisms. ಅಂದರೆ ಇವ್ರ ಆಹಾರ ಇವರಿಗೆ ಸಿಂಥಸಿಸ್ ಮಾಡ್ಲಿಕ್ಕೆ ಬರುವುದಿಲ್ಲ, ತಯಾರಿಸಲು ಬರುವುದಿಲ್ಲ. ಸೊ ಅದಕ್ಕಾಗಿ ಫಾರ್ ದೇರ್ ಫುಡ್ ದೇ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆನ್ ಅ ಪ್ಲ್ಯಾಂಟ್. ಅದಕ್ಕಾಗಿ ಅವ್ರ ಆಹಾರ ಸಲುವಾಗಿ ಅವರು ಡೈರೆಕ್ಟ್ಲಿ ಆಗಲಿ ಅಥವಾ ಇಂಡೈರೆಕ್ಟ್ಲಿ ಆಗಲಿ ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಇದ್ದಾರೆ. ಅದಕ್ಕಾಗಿ ಎನಿಮಲ್ಸನ್ನು ನಾವು ಹೆಟೆರೋಟ್ರಾಫಿಕ್ ಆರ್ಗ್ಯಾನಿಸಮ್ಸ್ ಎಂದು ಕರೆಯುತ್ತೇವೆ. ಆ್ಯಂಡ್ ವಿಥೌಟ್ ಸೆಲ್ ವಾಲ್, ಇವ್ರ ಕಡೆ ಸೆಲ್ ವಾಲ್ ಇರುವುದಿಲ್ಲ. ಆ್ಯಂಡ್ ಸೆಲ್ ವಾಲು ಪ್ಲ್ಯಾಂಟ್ಸಲ್ಲಿ ಇರುತ್ತೆ. ಔಟರ್ ಮೋಸ್ಟ್ ಲೇಯರ್ ಆಫ್ ಅ ಪ್ಲ್ಯಾಂಟ್ಸಲ್ಲಿ ಸೆಲ್ ವಾಲು. ಅದೇ ಎನಿಮಲಿಗೆ ಬಂದರೆ ಔಟರ್ ಮೋಸ್ಟ್ ಲೇಯರು ಪ್ಲಾಸ್ಮಾ ಮೆಂಬ್ರೇನ್. ಆ್ಯಂಡ್ ವಿಥೌಟ್ ಕ್ಲೋರೋಫಿಲ್, ಇವ್ರ ಕಡೆ ಕ್ಲೋರೋಫಿಲ್ಲು ಇರುವುದಿಲ್ಲ. ಕ್ಲೋರೋಫಿಲ್ ಇರುವುದಿಲ್ಲಂತಲೇ ಪ್ಲ್ಯಾಂಟ್ಸ್ಗಳು ಅವ್ರ ಆಹಾರ ಅವ್ರು ತಯಾರಿಸ್ಕೊಳ್ತಾರೆ. ಎನಿಮಲ್ಸ್ಗಳಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. ಸೊ ಅದಕ್ಕಾಗಿ ದ ಎನಿಮಲ್ಸ್ ಆರ್ ಆ್ಯಕ್ಟ್ ಆ್ಯಸ್ ವಾಟ್? ಹೆಟೆರೋಟ್ರಾಫಿಕ್ ಮೀನ್ಸ್ ದೇ ಆರ್ ನಾಟ್ ಏಬಲ್ ಟು ಸಿಂಥಸಿಸ್ ದೇರ್ ಓನ್ ಫುಡ್. ಇಫ್ ಎನಿಮಲ್ ಕಡೆ ಕ್ಲೋರೋಫಿಲ್ ಇದ್ದರೆ ಎನಿಮಲ್ಲು ಕೂಡ ಅವ್ರ ಫುಡ್ ಅವರು ರೆಡಿ ಮಾಡ್ಕೊಳ್ತಿದ್ದರು. ಸೊ ಎನಿಮಲ್ಸ್ ಕಡೆ ಕ್ಲೋರೋಫಿಲ್ ಇಲ್ಲ. ಸೊ ದಟ್ಸ್ ವೈ ದ ಎನಿಮಲ್ಸ್ ಆರ್ ಆ್ಯಕ್ಟ್ ಆ್ಯಸ್ ವಾಟ್? ಹೆಟೆರೋಟ್ರಾಫಿಕ್ ಆರ್ಗ್ಯಾನಿಸಮ್. So simply animals are nothing but these are multicellular organism, heterotrophic, and absence of cell wall is there, and they don't have any chlorophyll. Chlorophyll is absent. For our convenient study, the animals are categorized into or grouped into 11 major phyla. ನಾವು ನಮಗೆ ಓದೋಕೆ ಈಸಿ ಆಗೋ ಸಲುವಾಗಿ ಎನಿಮಲ್ಸ್ಗಳನ್ನು ನಾವು 11 ಮೇಜರ್ ಫೈಲಾಗಳಲ್ಲಿ ಡಿವೈಡ್ ಮಾಡಿದೆ. ಇನ್ ದಟ್ ದ ಫಸ್ಟ್ ಒನ್ ಪೊರಿಫೆರಾ ನಿಡೇರಿಯಾ. ನಿಡೇರಿಯಾನ್ ಆಲ್ಸೋ ಕಾಲ್ಡ್ ಆ್ಯಸ್ ಸಿಲೆಂಡ್ರೇಟ್ಸ್. ದ ಅನದರ್ ನೇಮ್ ಫಾರ್ ನಿಡೇರಿಯನ್ ಈಸ್ ಸಿಲೆಂಡ್ರೇಟ್ಸ್. ಥರ್ಡ್ ಒನ್ ಟಿನೋಫೋರಾ. ಫೋರ್ತ್ ಒನ್ ಪ್ಲಾಟಿಹೆಲ್ಮಿಂಥಿಸ್. ಫಿಫ್ತ್ ಒನ್ ಅಸ್ಕೆಲ್ಮಂಥಿಕ್ಸ್. ಸಿಕ್ಸ್ತ್ ಒನ್ ಅನಿಲಿಡ್. ಸೆವೆಂತ್ ಒನ್ ಆರ್ಥೋಪೋಡಾ. 8th one mollusk, 9th one echinodermata, 10th one hemichordata, 11th one chordata. So first 10 phylums are non-chordates. So first 10 phylums we categorized in under non-chordates. Non-chordates means the absence of notochord is there. ಇವ್ರ ಕಡೆ ನೋಟೋಕಾರ್ಡ್ ಇರುವುದಿಲ್ಲ. ಯಾರ ಕಡೆ ನೋಟೋಕಾರ್ಡ್ ಇರುವುದಿಲ್ಲ ಅವರನ್ನು ನಾವು ನಾನ್ ಕಾರ್ಡೇಟ್ಸ್ಗಳೆಂದು ಕರೆಯುತ್ತೇವೆ. ಪೊರಿಫೆರಾ, ಸಿಲೆಂಡ್ರೇಟಾ, ಟಿನೋಫೋರಾ, ಪ್ಲಾಟಿಹೆಲ್ಮಿಂಥಿಸ್, ಅಸ್ಕೆಲ್ಮಂಥಿಸ್, ಅನಿಲಿಡ್, ಆರ್ಥೋಪೋಡಾ, ಮೊಲುಸ್ಕ್, ಎಕೈನೋಡರ್ಮೆಟಾ, ಹೆಮಿಕಾರ್ಡೇಟಾ. ಇವು 10 ಫೈಲಮ್ಗಳಲ್ಲಿ ನೋಟೋಕಾರ್ಡ್ ಇರುವುದಿಲ್ಲ. ನೋಟೋಕಾರ್ಡ್ ಅಂದರೆ ಬೆನ್ನು ಮೂಳೆ. ಸೊ ಅದಕ್ಕಾಗಿ 10 ಫೈಲಮನ್ನು ನಾವು ನಾನ್ ಕಾರ್ಡೇಟ್ಗಳಲ್ಲಿ ಓದುತ್ತೇವೆ. ಆ್ಯಂಡ್ 11ನೇ ಫೈಲಮು ಕಾರ್ಡೇಟ್. It means the animals are categorized into majorly 2 groups, non-chordates and chordates. Under non-chordates 10 phylum are there. Under chordates 5 phylums are there. In chordates the 5 phylums are fishes, amphibians, reptiles, aves and mammals. ಕನ್ನಡದಲ್ಲಿ ಇವುಗಳನ್ನು ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು,
ಪಕ್ಷಿಗಳು ಮತ್ತು ಸ್ತನಿಗಳೆಂದು ಡಿವೈಡ್ ಮಾಡುತ್ತೇವೆ. ಸೊ ಈ ಥರ ನಾವು ನಮ್ಮ ಈಸಿ ಸ್ಟಡಿ ಸಲುವಾಗಿ ಎನಿಮಲನ್ನು ಮೇಜರಾಗಿ 2 ಕೆಟಗರಿಯಲ್ಲಿ ಡಿವೈಡ್ ಮಾಡೀವಿ, ನಾನ್ ಕಾರ್ಡೇಟ್ಸು ಮತ್ತು ಕಾರ್ಡೇಟ್ಸು. ನಾನ್ ಕಾರ್ಡೇಟ್ಸ್ಗಳಲ್ಲಿ 10 ಫೈಲಮ್ಮು, ಕಾರ್ಡೇಟ್ಸ್ಗಳಲ್ಲಿ 5 ಫೈಲಮ್. ಸೊ ನೆಕ್ಸ್ಟ್ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್. ಇದ್ರ ಮೊದಲೇ ನಾವು ಓದಿದ್ವಿ ಜೀವಿಗಳನ್ನು ನಾವು ಮೇಜರಾಗಿ 11 ಫೈಲಮ್ಗಳಲ್ಲಿ ಡಿವೈಡ್ ಮಾಡೀವಿ, ನಾನ್ ಕಾರ್ಡೇಟ್ಸು ಮತ್ತು ನಾನ್ ಕಾರ್ಡೇಟ್ಸ್ ಅಂತೇಳಿ. ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡೀವಿ? ಬೇಸ್ಡ್ ಆನ್ ಸರ್ಟನ್ ಕ್ಯಾರೆಕ್ಟರ್ಸ್. ಸೊ ಬೇಸ್ಡ್ ಆನ್ ಸರ್ಟನ್ ಕ್ಯಾರೆಕ್ಟರ್ಸ್ organisms are majorly categorized into 2 groups, non chordates and chordates, and those characters we call basis of classification. So the basis of classification include level of organization. ಲೆವೆಲ್ ಆಫ್ ಆರ್ಗನೈಜೇಷನ್ ಅಂದರೆ ಜೀವಿಯ ದೇಹದಲ್ಲಿ ಸೆಲ್ಸ್ ಹೇಗೆ ಅರೇಂಜ್ ಆಗಿವೆ, ಹೌ ದ ಸೆಲ್ಸ್ ಆರ್ ಅರೇಂಜ್ ಇನ್ ಅ ಬಾಡಿ ಆಫ್ ಆರ್ಗನಿಸಮ್, ಅದನ್ನು ನಾವು ಲೆವೆಲ್ ಆಫ್ ಆರ್ಗನೈಜೇಷನ್ ಅಂತ ಕರಿತೀವಿ. ಆ್ಯಂಡ್ ಸೆಕೆಂಡ್ ಒನ್ ಬಾಡಿ ಸಿಮೆಟ್ರಿ. ಇಫ್ ಇಮ್ಯಾಜಿನರಿಲಿ ಆರ್ಗನಿಸಮ್ಗೆ ನಾವು ಡಿವೈಡ್ ಮಾಡೀವಿ ಅಂದರೆ ನಮಗೆ ದೊರೆಯುವಂಥ ಪೀಸ್ಗಳು ಯಾವ ರೀತಿ ಇವೆ, ಸೇಮ್ ಇವೆನಾ ಅಥವಾ ಡಿಫ್ರೆಂಟ್ ಇವೆನಾ, ಅದ್ರ ಮೇಲೆ ಎನಿಮಲ್ಗಳನ್ನು ನಾವು ಡಿಫ್ರೆಂಟ್ ಕೆಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಅದನ್ನು ನಾವು ಬಾಡಿ ಸಿಮೆಟ್ರಿ ಎಂದು ಕರೆಯುತ್ತೇವೆ. ಆ್ಯಂಡ್ ಥರ್ಡ್ ಒನ್ ಜರ್ಮೈನಲ್ ಲೇಯರ್. ಸೊ ಎಂಬ್ರಿಯೋ ಎಷ್ಟು ಲೇಯರ್ಲಿಂದ ಕವರ್ ಆಗಿದೆ, ಸೊ ಅದ್ರ ಮೇಲೂ ನಾವು ಆರ್ಗ್ಯಾನಿಸಮನ್ನು ಕೆಟಗರಿ ಮಾಡ್ತೀವಿ. ಆ್ಯಂಡ್ ಫೋರ್ತ್ ಒನ್ ಸಿಲೋಮ್ ಇದೆಯಾ ಅಥವಾ ಇಲ್ಲೋ. ಸಿಲೋಮ್ ಅಂದರೆ ಬಾಡಿ ಕ್ಯಾವಿಟಿ. ಓಕೆ, ಇದು ಇದೆಯಾ ಅಥವಾ ಇಲ್ಲ, ಇದ್ರ ಮೇಲೆ ಏನು ಮಾಡ್ತೀವಿ ನಾವು ಆರ್ಗ್ಯಾನಿಸಮನ್ನು ಡಿಫ್ರೆಂಟ್ ಕೆಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಆ್ಯಂಡ್ ಫಿಫ್ತ್ ಒನ್ ಮೆಟಾಮೆರಿಸಮ್ ಆರ್ ಸೆಗ್ಮೆಂಟೇಷನ್ಗಳನ್ನು ಹೊಂದಿವೆಯೋ ಅಥವಾ ಇಲ್ಲೋ, ಅದರ ಮೇಲೂ ನಾವು ಆರ್ಗ್ಯಾನಿಸಮನ್ನು ಡಿಫ್ರೆಂಟ್ ಕೆಟಗರಿಯಲ್ಲಿ ಡಿವೈಡ್ ಮಾಡ್ತೀವಿ. ನೋಟೋಕಾರ್ಡ್, ಆಲ್ರೆಡಿ ಇದು ನಮಗೆ ಗೊತ್ತು, ಇವಾಗೇ ಹೇಳಿದ್ದೆ ನಾನು. ನೋಟೋಕಾರ್ಡ್ ಬೆನ್ನು ಮೂಳೆ ಇದ್ದರೆ ಕಾರ್ಡೇಟ್ಸು, ಬೆನ್ನು ಮೂಳೆ ಇದ್ದಿಲ್ಲ ಅಂದರೆ ನಾನ್ ಕಾರ್ಡೇಟ್ಸ್. So based on all these characters, the organisms are categorized into different groups, and these characters we call basis of classification. The basis of classification includes level of organization, body symmetry, germinal layers, coelom, metamerism, notochord. And let's study one by one detail about these level of organization. The first basis of classification is levels of organization. Levels of organization means based on an organization of cells, animals are categorized into 4 levels. ಸೊ ಯಾವ ರೀತಿ ಜೀವಕೋಶಗಳನ್ನು ಹೊಂದಿವೆ ಅದ್ರ ಮೇಲೆ ನಾವು ಎನಿಮಲ್ಸನ್ನು 4 ಕೆಟಗರಿಯಲ್ಲಿ ಡಿವೈಡ್ ಮಾಡೀವಿ. ಫಸ್ಟ್ ಒನ್ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಜೇಷನ್, ಸೆಕೆಂಡ್ ಒನ್ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಜೇಷನ್, ಥರ್ಡ್ ಒನ್ organ level of organization, fourth one organ system level of organization. So based on a arrangement of a cell, animals are categorized into these 4 levels, and let's try to know about one by one. ಇವುಗಳ ಬಗ್ಗೆ ಒಂದೊಂದಾದಮೇಲೆ ಒಂದೊಂದರ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಇದರಲ್ಲಿ ಮೊದಲನೆಯದು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್. Name itself indicating cellular. Cellular means cells. So cells are arranged as a loose cell aggregates. ಅಂದರೆ ಇಲ್ಲಿ ಸೆಲ್ಗಳಿರುತ್ತವೆ ಆ್ಯಂಡ್ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತವೆ. ದೇ ಆರ್ ಲೂಸ್ಲಿ ಅರೇಂಜ್. ಸೊ ದೀಸ್ ಅರೇಂಜ್ಮೆಂಟ್ ವಿ ಕಾಲ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್. ಅಂದರೆ ಇಲ್ಲಿ ಜೀವಕೋಶಗಳ ಒಂದು ಗುಂಪಿರುತ್ತೆ, ಆ ಗುಂಪುಗಳು ಒಂದೊಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತವೆ. ಇದನ್ನು ನಾವು ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್ ಎಂದು ಕರೆಯುತ್ತೇವೆ. ಅಂದರೆ ಸೆಲ್ಗಳು ಸೇರಿ ಒಂದೊಂದೇ ಸೆಲ್ಲು ಒಂದೊಂದೇ ಫಂಕ್ಷನ್ಗಳನ್ನು ಮಾಡ್ತಾ ಇರುತ್ತವೆ. ಸೊ ಸೆಲ್ಸ್ ಆರ್ ಅರೇಂಜ್ ಆ್ಯಸ್ ಅ ಲೂಸ್ ಅಗ್ರಿಗೇಟ್ ಆ್ಯಂಡ್ ದಿಸ್ ಅರೇಂಜ್ಮೆಂಟ್ ವಿ ಕಾಲ್ಡ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್. ಎಕ್ಸಾಂಪಲ್ ಫಾರ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಜೇಷನ್ ಈಸ್ ಪೋರಿಫೆರಾ. And second level of organization is tissue level of organization. Tissue nothing but meaning of tissue group of cell. Meaning of tissue group of cell. ಅಂದರೆ ಟಿಶ್ಯೂ ಅಂದರೆ ಗ್ರೂಪ್ ಆಫ್ ಸೆಲ್ ಇರುತ್ತೆ. ಸೊ ಗ್ರೂಪ್ ಆಫ್ ಸೆಲ್ಸ್ ಆರ್ ಅರೇಂಜ್ ಇಂಟು
ಟಿಶ್ಯೂ. ಸೆಲ್ಸ್ಗಳು ಗುಂಪಾಗಿ ಟಿಶ್ಯೂ ಆಗುತ್ತೆ. ಅಂದರೆ ಜೀವಕೋಶಗಳ ಗುಂಪಿಗೆ ನಾವೇನೆಂದು ಕರಿತೀವಿ? ಅಂಗಾಂಶ ಅಂತ ಕರಿತೀವಿ. ಆ್ಯಂಡ್ ಗ್ರೂಪ್ ಆಫ್ ಟಿಶ್ಯೂಸ್ ದೇ ಆರ್ ಪರ್ಫಾರ್ಮಿಂಗ್ ಪರ್ಟಿಕ್ಯುಲರ್ ಫಂಕ್ಷನ್, ಆ್ಯಂಡ್ ದಿಸ್ ಗ್ರೂಪ್ ಆಫ್ ಸೆಲ್ಸ್ ಪರ್ಫಾರ್ಮಿಂಗ್ ಪರ್ಟಿಕ್ಯುಲರ್ ಫಂಕ್ಷನ್, ದೇ ಪರ್ಫಾರ್ಮ್ ಪರ್ಟಿಕ್ಯುಲರ್ ಫಂಕ್ಷನ್ ಪರ್ಫಾರ್ಮ್ ಮಾಡ್ತವೆ. ಸೊ ದೋಸ್ ಗ್ರೂಪ್ ಆಫ್ cells we call tissue. So the tissue level of organization we seen in Cnidarians and Ctenophora. In Cnidarians and Ctenophora, the type of organization is tissue level of organization. And third one, organ level of organization. Organ means group of tissue. Group of tissue. The group of tissue we call organ. So here the tissues are arranged into organ. ಟಿಶ್ಯೂಸ್ ಗ್ರೂಪ್ ಆಗುತ್ತೆ. ಟಿಶ್ಯೂಗಳು ಗ್ರೂಪ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ? ಆರ್ಗನ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದೀಸ್ ಆರ್ಗನ್ ಆರ್ ಪರ್ಫಾರ್ಮಿಂಗ್ ಅ ಪರ್ಟಿಕ್ಯುಲರ್ ಫಂಕ್ಷನ್. ಸೊ ಆರ್ಗನ್ಗಳು ಕೂಡ ತಮ್ಮದೇ ಆದ ಪರ್ಟಿಕ್ಯುಲರ್ ಫಂಕ್ಷನ್ಗಳನ್ನು ಮಾಡ್ತಾ ಇರುತ್ತೆ. ಎಕ್ಸಾಂಪಲ್, ಪ್ಲಾಟಿಹೆಲ್ಮಿಂಥಿಸ್ ಆ್ಯಂಡ್ ಪ್ಲಾಟಿಹೆಲ್ಮಿಂಥಿಸ್ ಟು ಕಾರ್ಡ್ರೇಟ್ಸ್. ಪ್ಲಾಟಿಹೆಲ್ಮಿಂಥಿಸ್ಲಿಂತ ಕಾರ್ಡ್ರೇಟಿಗೂ ಇವ್ರ ಕಡೆ ಆರ್ಗನ್ ಲೆವೆಲ್ ಆಫ್ ಆರ್ಗನೈಜೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಕಣ್ಣು ಇದು ಒಂದು ಆರ್ಗನ್. ಈ ಆರ್ಗನ್ನು ನಮಗೆ ನೋಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಆರ್ಗನ್ನು ಗ್ರೂಪ್ ಆಫ್ ಟಿಶ್ಯೂಲಿಂದ ಆಗಿದೆ. ಸೊ ಗ್ರೂಪ್ ಆಫ್ ಟಿಶ್ಯೂಸ್ ಆರ್ ಪರ್ಫಾರ್ಮಿಂಗ್ ಪರ್ಟಿಕ್ಯುಲರ್ ಫಂಕ್ಷನ್. ಸೊ it is a one organ, it help for a vision, it perform particular function. So that level of organization we call organ level of organization. Organ level of organization ಇಲ್ಲಿ ಎಲ್ಲಿ ನೋಡುತ್ತೀವಿ ಅಂದರೆ ಪ್ಲಾಟಿಹೆಲ್ಮಿಂಥಿಸ್ಲಿಂದ ಕಾರ್ಡ್ರೇಟ್ ತನಕ. ಪ್ಲಾಟಿಹೆಲ್ಮಿಂಥಿಸ್, ಅಸ್ಕೆಲ್ಮಿಂಥಿಸ್, ಅನಿಲೀಡ್ಸ್, ಆರ್ಥೋಪೋಡಾ, ಮೊಲುಸ್ಕ್, ಎಕಾನೋಡರ್ಮೇಟಾ, ಹೆಮಿಕಾರ್ಡೇಟಾ and including 5 phylums of chordates. This shows organ level of organization. And fourth level of organization is organ system level of organization. So organ system level of organization ಅಂದರೆ organ system, a group of organ we call organ system level of organization. See here, the organs are associated to form organ system. Organ ಒಂದಕ್ಕೊಂದು ಅಸೋಸಿಯೇಟ್ ಇರ್ತಾವೆ. ಗ್ರೂಪ್ ಆಫ್ ಆರ್ಗನಿಗೆ ನಾವು ಏನಂತ ಕರಿತೀವಿ? ಆರ್ಗನ್ ಸಿಸ್ಟಮ್ ಅಂತ ಕರಿತೀವಿ. ಆ್ಯಂಡ್ ದೀಸ್ ಆರ್ಗನ್ ಸಿಸ್ಟಮ್ಸ್ ಪರ್ಫಾರ್ಮ್ ಪರ್ಟಿಕ್ಯುಲರ್ ಫಿಸಿಯಾಲಜಿಕಲ್ ಫಂಕ್ಷನ್. ಆ್ಯಂಡ್ ಎವ್ರಿ ಆರ್ಗನ್ ಸಿಸ್ಟಮ್ ದೇ ಪರ್ಫಾರ್ಮ್ ಪರ್ಟಿಕ್ಯುಲರ್ ಫಿಸಿಯಾಲಜಿಕಲ್ ಫಂಕ್ಷನ್. ಸೊ ಎಕ್ಸಾಂಪಲ್, ಇನ್ higher animals we see organ system level of organization. Another simple example for organ system level of organization, digestive system. ಸೊ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತಗೊಳ್ಳಿ ನೀವು. ಡೈಜೆಸ್ಟಿವ್ ಸಿಸ್ಟಮ್, ಸೊ ಡೈಜೆಸ್ಟಿವ್ ಸಿಸ್ಟಮ್ ಇಟ್ ಈಸ್ ಅ ಗ್ರೂಪ್ ಆಫ್ ಆರ್ಗನ್ಸ್ ಆರ್ ದೇರ್. ಮೌತ್ ಇರುತ್ತೆ, ಸ್ಟಮಕ್ ಇರುತ್ತೆ, ಇಂಟೆಸ್ಟೈನ್ ಇರುತ್ತೆ. ಸೊ ಗ್ರೂಪ್ ಆಫ್ ಆರ್ಗನ್ಗಳು ಕೂಡಿ ಒಂದು ಪರ್ಟಿಕ್ಯುಲರ್ ಫಿಸಿಯಾಲಜಿಕಲ್ ಫಂಕ್ಷನ್ ಮಾಡ್ತಿರ್ತವೆ. ಲೈಕ್ ನಮ್ಮ ಡೈಜೆಷನ್ ಎದಕ್ಕೆ ಹೆಲ್ಪ್ ಮಾಡುತ್ತೆ? ಡೈಜೆಸ್ಟಿವ್ ಸಿಸ್ಟಮ್ ಎದಕ್ಕೆ ಹೆಲ್ಪ್ ಮಾಡುತ್ತೆ? ಇಟ್ ಹೆಲ್ಪ್ ಫಾರ್ ವಾಟ್? ಡೈಜೆಷನ್ ಪ್ರೊಸೆಸ್. ಸೊ ಡೈಜೆಷನ್ ಇಟ್ ಈಸ್ ಅ ವಾಟ್? ಫಿಸಿಯಾಲಜಿಕಲ್ ಪ್ರೊಸೆಸ್. Physiological process means these processes which are taking place only in a living body. Processes which are taking place in only in living body. So those process we call physiological process. ಲಿವಿಂಗ್ ಬಾಡಿಗಳಲ್ಲೇ ಕೆಲವೊಂದು ಕ್ರಿಯೆಗಳಿರ್ತವೆ. ಆ ಕ್ರಿಯೆಗಳನ್ನು ನಾವು ಜೀವ ಕ್ರಿಯೆಗಳು ಅಂತ ಕರಿತೀವಿ. ನಮ್ಮ ಕಡೆ ಡೈಜೆಸ್ಟಿವ್ ಸಿಸ್ಟಮ್ ನೋಡ್ತೀವಿ ಅಂದರೆ ಲಿವಿಂಗ್ ಎನಿಮಲ್ ಕಡೆ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ. ಅದೇ ನಾನ್ ಲಿವಿಂಗ್ ಎನಿಮಲ್ ಲೈಕ್ ಟೇಬಲ್ ತಗೊಳ್ಳಿ, ಕುರ್ಜಿ ತಗೊಳ್ಳಿ, ಅವ್ರ ಕಡೆ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತಾ? ಇರಲ್ಲ. ಸೊ ಲಿವಿಂಗ್ ಆರ್ಗನಿಸಮ್ ಕಡೆ ಯಾವ ಕ್ರಿಯೆಗಳಿರುತ್ತೋ ಆ ಕ್ರಿಯೆಗಳನ್ನು ನಾವು ಏನಂತ ಕರಿತೀವಿ? ಫಿಸಿಯಾಲಜಿಕಲ್ ಪ್ರೊಸೆಸಸ್. ಸೊ ಆರ್ಗನ್ ಸಿಸ್ಟಮು ಗ್ರೂಪ್ ಆಫ್ ಆರ್ಗನ್ ಇರುತ್ತೆ. ಆ್ಯಂಡ್ ದೋಸ್ ಗ್ರೂಪ್ ಆಫ್ ಆರ್ಗನ್ ದೇ ಪರ್ಫಾರ್ಮಿಂಗ್ ಪರ್ಟಿಕ್ಯುಲರ್ ಫಿಸಿಯಾಲಜಿಕಲ್ ಫಂಕ್ಷನ್. ಆ್ಯಂಡ್ ದಟ್ ಲೆವೆಲ್ ಆಫ್ ಆರ್ಗನೈಜೇಷನ್ ವಿ ಕಾಲ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಜೇಷನ್. ಸೊ ದಿಸ್ ಈಸ್ how the cells are arranged in a body of an organism, body of an animal. The animals are categorized into 4 groups: cellular level of organization, tissue level of organization, organ level of organization, organ system level of organization. Cellular means cell. We know that cell it is a structural function unit of a life. ಸೊ ಜೀವಿಯ ಪ್ರತಿಯೊಂದು ಕ್ರಿಯೆಗಳು ಜೀವಕೋಶದಲ್ಲಿಯೇ ಆಗ್ತಿರುತ್ತವೆ. ಆ್ಯಂಡ್ ಯಾರ ಕಡೆ ಸೆಲ್ಯುಲರ್ ಲೆವೆಲ್ ಆಫ್ ಆರ್ಗನೈಜೇಷನ್ ಇರುತ್ತೋ ಅವುಗಳಲ್ಲಿ ಸೆಲ್ಗಳ ಒಂದು
ಲೂಸ್ಲಿ ಅರೇಂಜ್ಮೆಂಟ್ ಇರುತ್ತೆ ಆ್ಯಂಡ್ ಆ ಸೆಲ್ಗಳು ತಮ್ಮದೇ ಆದ ಫಂಕ್ಷನನ್ನು ಮಾಡ್ತಿರ್ತವೆ. ಆ್ಯಂಡ್ ಗ್ರೂಪ್ ಆಫ್ ಸೆಲ್ಲಿಗೆ ಏನಂತ ಕರಿತೀರಿ? ಟಿಶ್ಯೂ ಅಂತ ಕರಿತೀವಿ. ಗ್ರೂಪ್ ಆಫ್ ಟಿಶ್ಯೂಗೆ ಆರ್ಗನ್ ಎಂದು ಕರಿತೀವಿ. ಗ್ರೂಪ್ ಆಫ್ ಆರ್ಗನ್ಗೆ ಆರ್ಗನ್ ಸಿಸ್ಟಮ್ ಎಂದು ಕರೆಯುತ್ತೇವೆ. Organ systems of different animals show complexities. So in different organism the organ system shows change. ಬೇರೆ ಬೇರೆ ಜೀವಿಗಳಲ್ಲಿ ಆರ್ಗನ್ ಸಿಸ್ಟಮಲ್ಲಿ ಚೇಂಜಸನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ನೀವು ಡೈಜೆಸ್ಟಿವ್ ಸಿಸ್ಟಮನ್ನು ನೋಡಿದರೆ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. Incomplete digestive system means they have only single opening and that opening is also act as a mouth or anus. Means ಈ ಜೀವಿಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮು ಒಂದೇ ಓಪನಿಂಗನ್ನು ಹೊಂದಿರುತ್ತೆ. ಅದೇ ಓಪನಿಂಗ್ಲಿಂದ ಫುಡ್ ತಗೋತಾರೆ ಅವರು, ಅದೇ ಓಪನಿಂಗ್ಲಿಂದ ಏನು ವೇಸ್ಟ್ ರಿಲೀಸ್ ಮಾಡ್ತಾರೆ. ಸೊ ದಟ್ಸ್ ವೈ ದ ಸಿಂಗಲ್ ಓಪನಿಂಗ್ ಇಟ್ ಆ್ಯಕ್ಟ್ ಆಸ್ ಅ ಬೋತ್ ಮೌತ್ ಆ್ಯಂಡ್ ಆ್ಯನಸ್. ಎಕ್ಸಾಂಪಲ್ ನಿಡೇರಿಯನ್ಸ್ ಆ್ಯಂಡ್ ಪ್ಲಾಟಿಹೆಲ್ಮಿಂಥಸ್. ಸೊ ಇವ್ರ ಕಡೆ ಇನ್ಕಂಪ್ಲೀಟ್ ಟೈಪ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ದೇರ್, ನಿಡೇರಿಯನ್ಸ್ ಮತ್ತು ಪ್ಲಾಟಿಹೆಲ್ಮಿಂಥಸ್ ಕಡೆ. ಆ್ಯಂಡ್ ಸೆಕೆಂಡ್ ಟೈಪ್ ಆಫ್ ಡೈಜೆಸ್ಟಿವ್ ಸಿಸ್ಟಮು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಇಟ್ ಹ್ಯಾಸ್ 2 ಓಪನಿಂಗ್, ಮೌತ್ ಆ್ಯಂಡ್ ಆ್ಯನಸ್. ನಮ್ಮ ಕಡೆ 2 ಓಪನಿಂಗ್ ಇವೆ. ಥ್ರೂ ಮೌತ್ಲಿಂತ ನಾವು ಫುಡ್ ತೊಗೋತೀವಿ, ಥ್ರೂ ಆ್ಯನಸ್ಲಿಂತ ವೇಸ್ಟ್ ರಿಲೀಸ್ ಮಾಡ್ತೀವಿ. ಈ ಥರ ಡೈಜೆಸ್ಟಿವ್ ಸಿಸ್ಟಮ್ಗೆ 2 ಓಪನಿಂಗ್ ಇದ್ದರೆ ಕಂಪ್ಲೀಟು, 1 ಓಪನಿಂಗ್ ಇದ್ದರೆ ಇನ್ಕಂಪ್ಲೀಟ್. ಸೊ ಆರ್ಗನಿಸಮ್ ಶೋಸ್ ಕಾಂಪ್ಲೆಕ್ಸಿಟಿ ಹಿಯರ್. ಒಂದೊಂದು ಜೀವಿ ಕಡೆ ಒಂದೇ ಓಪನಿಂಗ್ ಇದೆ ಆ್ಯಂಡ್ ಕೆಲವೊಂದು ಜೀವಿಗಳ ಕಡೆ 2 ಓಪನಿಂಗ್ ಇವೆ, ಮೌತ್ ಮತ್ತು ಆ್ಯನಸ್. ಇದೇ ರೀತಿ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಬನ್ನಿ. ಸರ್ಕ್ಯುಲೇಟರಿ ಸಿಸ್ಟಮ್ಗಳಲ್ಲಿಯೂ ಕೂಡ 2 ಟೈಪ್ಸು, ಒಂದು ಓಪನ್ ಟೈಪು, ಇನ್ನೊಂದು ಕ್ಲೋಸ್ ಟೈಪು. ಸೊ ಓಪನ್ ಟೈಪಲ್ಲಿ ಓಪನ್ ಟೈಪಲ್ಲಿ ಡೈರೆಕ್ಟು ಬ್ಲಡ್ಡು ಪಂಪ್ ಆಗುತ್ತೆ ಇಂಟು ಬಾಡಿ ಕ್ಯಾವಿಟಿ, ವಿ ಕಾಲ್ಡ್ ಸೈನಸಸ್. ಮೀನ್ಸು ಇವ್ರ ಕಡೆ ಮೊದಲು ಬ್ಲಡ್ ವೆಸಲಿಂದ ಬಾಡಿ ಕ್ಯಾವಿಟಿ ಸೈನಸ್ಗೆ ಪಂಪ್ ಆಗುತ್ತೆ. ದ ಸೆಲ್ಸ್ ಆರ್ ರಿಕ್ವೈರ್ಡ್ ದಿ ಬ್ಲಡ್, ದೇ ಡೈರೆಕ್ಟ್ಲಿ ಬಾತ್ಡ್ ಇನ್ ಇಟ್. ಸೊ ಏನು ಬ್ಲಡ್ಡಲ್ಲಿ ಸೈನಸಲ್ಲಿ ಬ್ಲಡ್ ಫೀಲ್ಡ್ ಆಗಿದೆ ಅಲ್ಲ, ಈ ಬ್ಲಡ್ಡಲ್ಲಿ ಸೆಲ್ಗಳು ಡೈರೆಕ್ಟು ಬಾತ್ ಮಾಡ್ತವೆ, ಅಂದರೆ ಅವಕ್ಕೆ ಬೇಕಾಗಿದ್ದು ಬ್ಲಡ್ ತಗೊತವೆ. ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ಗಳಲ್ಲಿ ಸೈನಸ್ ಇರಲ್ಲ, ಬಾಡಿ ಕ್ಯಾವಿಟಿ ಇರಲ್ಲ, ಸೈನಸ್ ಈಸ್ ಆಬ್ಸೆಂಟ್ ಹಿಯರ್. ದ ಬ್ಲಡ್ ಈಸ್ ಡೈರೆಕ್ಟ್ಲಿ ಪಂಪ್ಡ್ ಇನ್ ಟು ಆರ್ಗನ್. ಸೊ ಇಲ್ಲೇನಾಗ್ತಿತ್ತು, ಯಾವ ಸೆಲ್ಲಿಗೆ ಬ್ಲಡ್ ಬೇಕು ಆ ಸೆಲ್ಗಳು ಏನು ಮಾಡ್ತಿದ್ರು, ಆ ಸೆಲ್ಗಳು ಡೈರೆಕ್ಟ್ಲಿ ಡಿಪ್ ಆಗಿ ಬ್ಲಡ್ ತೊಗೊತಿದ್ರು. ಬಟ್ ಇವ್ರ ಕಡೆ ಕ್ಲೋಸ್ಡ್ ಇರುವುದರಿಂದ ಡೈರೆಕ್ಟಾಗಿ ಆರ್ಗನ್ಗೆ ಬ್ಲಡ್ ಸಪ್ಲೈ ಆಗುತ್ತೆ. ಸೊ this is regarding about the first basis of classification, that is levels of organization. Thank you. We will continue in next class. Bye.